ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಇನ್ಫೋ. ಸ್ನೇಹಿತರೆ, ಭಾರತದ ಪ್ರಧಾನಿ ಪಟ್ಟ ಅಂದರೆ ಅದು ಅಧಿಕಾರದ ಸಿಂಹಾಸನ ಮಾತ್ರ ಅಲ್ಲ, ಜೊತೆಗೆ ಕ್ಷಣ ಕ್ಷಣಕ್ಕೂ ಜೀವನವನ್ನು ಪಣಕ್ಕಿಡೋ ಒಂದು ಅಪಾಯಕಾರಿ ರಹಸ್ಯ ಪ್ರಯಾಣ. ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 5 ಹಂತಕ ದಾಳಿಗಳಿಂದ ಪಾರಾಗಿದ್ದಾರೆ ಎಂದರೆ ನೀವು ನಂಬಲೇಬೇಕು. ಭಾರತದ ಇತಿಹಾಸದಲ್ಲೇ 2 ಪ್ರಧಾನಿಗಳು ಈಗಾಗಲೇ ಹತ್ಯೆಯಾಗಿದ್ದಾರೆ. ಅಷ್ಟಕ್ಕೂ ಮೋದಿಯವರ ಮೇಲೆ ಯಾಕೆ ಇಷ್ಟೊಂದು ದಾಳಿಯ ಪ್ರಯತ್ನಗಳು ನಡೀತಾ ಇವೆ? ದೇಶದೊಳಗಿನ ಶತ್ರುಗಳ ಜೊತೆ ಬಾಂಗ್ಲಾದೇಶದಂತಹ ದೇಶದಲ್ಲಿ ಅಮೆರಿಕನ್ ಅಧಿಕಾರಿ ಕೂತು ಮೋದಿ ಹತ್ಯೆಗೆ ಸಂಚು ರೂಪಿಸಿದ್ದ ಅನ್ನೋ ಕಾನ್ಸ್ಪಿರಸಿ ಥಿಯರಿ ಹಿಂದೆ ಅಡಗಿರುವ ಸತ್ಯವಾದರೂ ಏನು? ಅಷ್ಟಕ್ಕೂ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮೋದಿಗಾಗಿ ಕಾದಿದ್ದು ತಮ್ಮ ಕಾರ್ನಲ್ಲಿ 45 ನಿಮಿಷಗಳ ಕಾಲ ಕರೆದುಕೊಂಡು ಹೋಗಿದ್ದು ಯಾಕೆ? ಆ ಪ್ರಯಾಣದಲ್ಲಿ ಪುಟಿನ್ ನೀಡಿದ ಸೀಕ್ರೆಟ್ ಎಚ್ಚರಿಕೆ ಏನು? ಈ ಎಲ್ಲ ಅಂತಾರಾಷ್ಟ್ರೀಯ ಪಿತೂರಿಗಳ ನಡುವೆಯೂ ಮೋದಿಯವರು ಪ್ರತಿ ಬಾರಿ ಪಾರಾಗ್ತಾನೆ ಇರೋದಕ್ಕೆ ಕಾರಣ ಏನು? ಅವರ ಭದ್ರತೆಯ ಆ 6 ಅಭೇದ್ಯ ಲೇಯರ್ಗಳು ಯಾವುವು? ಅವರು ಪ್ರಯಾಣಿಸೋ ಆ ಬುಲೆಟ್ ಪ್ರೂಫ್ ಕಾರ್ ಹಾಗೂ ಮಿಲಿಟರಿ ಜೆಟ್ಗಳು, ಸ್ಕಾರ್ಡ್ ಮಾಡುವ ಏರ್ ಇಂಡಿಯಾ 1 ವಿಮಾನ ಎಷ್ಟು ಶಕ್ತಿಶಾಲಿ? ಪ್ರಧಾನಿಯವರ ಭದ್ರತೆಯ ಸುತ್ತ ಹೆಣೆದಿರುವ ಈ ಎಲ್ಲ ರಹಸ್ಯಗಳನ್ನು ಡೀಟೇಲ್ ಆಗಿ ತಿಳಿಯೋಣ. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ನರೇಂದ್ರ ಮೋದಿಯವರ ಮೇಲೆ ನಡೆದ 5 ದಾಳಿಯ ಪ್ರಯತ್ನಗಳು ಸುಮ್ಮನೆ ಆಗಿಲ್ಲ. ಕೆಲವು ಎಷ್ಟೋ ವರ್ಷಗಳ ಹಿಂದೆಯೇ ಶುರುವಾಗಿದ್ದವು. 2013ರಲ್ಲಿ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದರು ಮತ್ತು ಮೊದಲ ಬಾರಿಗೆ ಪ್ರಧಾನಿ ಅಭ್ಯರ್ಥಿಯಾಗಿ ಬಿಹಾರದ ಪಾಟ್ನಾಕ್ಕೆ ಒಂದು ದೊಡ್ಡ ಸಮಾವೇಶಕ್ಕೆ ಹೋಗ್ತಾರೆ. ಅದೇ ದಿನ ಪಾಟ್ನಾದಲ್ಲಿ 8 ಬಾಂಬ್ಗಳು ಬ್ಲಾಸ್ಟ್ ಆಗುತ್ತವೆ. ಅದರಲ್ಲಿ ಹೆಚ್ಚಿನವು ಅವರ ಸಮಾವೇಶದ ಸ್ಥಳದ ಹತ್ತಿರವೇ ಆಗುತ್ತೆ. ಆ ದುರ್ಘಟನೆಯಲ್ಲಿ 6 ಮಂದಿ ಪ್ರಾಣ ಕಳೆದುಕೊಳ್ತಾರೆ. ಆದರೆ ಅಲ್ಲಿ ಮೊದಲ ಬಾಂಬ್ ಸ್ಫೋಟ ಆಗ್ತಿದ್ದಂತೆ ಮೋದಿಯವರ ಭದ್ರತಾ ತಂಡ ತಕ್ಷಣ ಅಲರ್ಟ್ ಆಗಿ ಅವರ ಸುರಕ್ಷತೆಯನ್ನ ಹೆಚ್ಚಿಸ್ತಾರೆ ಮತ್ತು ಆಗುತ್ತಿದ್ದ ದೊಡ್ಡ ಅನಾಹುತವನ್ನ ತಪ್ಪಿಸ್ತಾರೆ. ಈ ಘಟನೆಯ ತನಿಖೆಯ ನಂತರ NIA 10 ಜನರನ್ನ ಬಂಧಿಸಿ ವಿಚಾರಣೆ ಶುರು ಮಾಡ್ತಾರೆ. ಅದರಲ್ಲಿ 9 ಜನರಿಗೆ ಕೋರ್ಟ್ ಶಿಕ್ಷೆ ಕೂಡ ಕೊಡುತ್ತೆ. ಇದು ಮೋದಿಯವರು ಎದುರಿಸಿದ ಮೊದಲ ದೊಡ್ಡ ಸವಾಲು. ಆದರೆ ಈ ಪ್ರಯತ್ನಗಳು ಇಲ್ಲಿಗೆ ನಿಲ್ಲೋದಿಲ್ಲ. 2017ರ ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶದ ಮೌ ಜಿಲ್ಲೆಯಲ್ಲಿ ಒಂದು ಭಯಾನಕ ಪ್ಲಾನ್ ಬಯಲಾಗುತ್ತೆ. ಇಲ್ಲಿ ಪ್ರಧಾನಿ ಮೋದಿಯವರ ಕಾರ್ನ ಮೇಲೆ ನೇರವಾಗಿ ರಾಕೆಟ್ ಲಾಂಚರ್ ಮತ್ತು ಅತ್ಯಾಧುನಿಕ ಸ್ಫೋಟಕಗಳಿಂದ ದಾಳಿ ಮಾಡೋಕೆ ಸಂಚು ರೂಪಿಸಿರ್ತಾರೆ. ಆದರೆ SP RK ಸಿಂಗ್ ನೇತೃತ್ವದ ಪೊಲೀಸರು ಸಮಯಕ್ಕೆ ಸರಿಯಾಗಿ ಈ ಸಂಚನ್ನ ಪತ್ತೆ ಮಾಡ್ತಾರೆ. ತಕ್ಷಣ SPG ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸ್ತಾರೆ. ಈ ದಾಳಿ ವಿಫಲವಾಗುತ್ತೆ. ಆದರೆ ಅವರ ವಿರುದ್ಧ ನಡೆಯೋ ಸಂಚಿನ ಮಟ್ಟ ಎಷ್ಟು ಅಪಾಯಕಾರಿಯಾಗಿದೆ ಅನ್ನೋದನ್ನ ಈ ಘಟನೆ ಜಗತ್ತಿಗೆ ತೋರಿಸಿತ್ತು. ಪ್ರತಿ ಹಲ್ಲೆಯ ಪ್ರಯತ್ನವು ಅವರ ಭದ್ರತಾ ಏಜೆನ್ಸಿಗಳಿಗೆ ಒಂದು ಪಾಠ ಆಗುತ್ತೆ. ಇದರಿಂದಾಗಿ ಅವರ ಭದ್ರತೆ ಮತ್ತಷ್ಟು ಗಟ್ಟಿಯಾಗುತ್ತಾ ಹೋಗುತ್ತೆ. ಇನ್ನು 2017ರ ಜೂನ್ನಲ್ಲಿ ಕೇರಳದ ಪೊಲೀಸರು ಒಂದು ಆತಂಕಕಾರಿ ವಿಷಯವನ್ನ ಬಹಿರಂಗ ಮಾಡ್ತಾರೆ. ಆ ಸಮಯಕ್ಕೆ ಪ್ರಧಾನಿ ಮೋದಿಯವರು ಕೇರಳದ ಕೊಚ್ಚಿ ಪ್ರವಾಸದಲ್ಲಿದ್ದರು. ಅಲ್ಲಿ ಒಂದು ಅತ್ಯಂತ ಅಪಾಯಕಾರಿ ಭಯೋತ್ಪಾದಕ ಮಾಡ್ಯೂಲ್ ಸಕ್ರಿಯವಾಗಿತ್ತು ಅಂತ ಕೇರಳದ ಪೊಲೀಸ್ ಮುಖ್ಯಸ್ಥ DGP ಅವರು ಖುದ್ದು ಹೇಳಿದ್ರು. ಇದರ ಸಂಪೂರ್ಣ ವಿವರಗಳು ಸಾರ್ವಜನಿಕವಾಗಿ ಹೊರ ಬೀಳಲಿಲ್ಲ. ಆದರೆ ಆ ಕ್ಷಣದಲ್ಲಿ ಮೋದಿಯವರ ಜೀವಕ್ಕೆ ದೊಡ್ಡ ಅಪಾಯ ಕಾದಿತ್ತು ಅನ್ನೋದು ತುಂಬಾ ಸ್ಪಷ್ಟವಾಗುತ್ತೆ. ಈ ರೀತಿಯ ದಾಳಿಗಳ ಪ್ರಯತ್ನದಿಂದಾಗಿ ಭಾರತದ ಭದ್ರತಾ ಏಜೆನ್ಸಿಗಳಿಗೆ ನಿಜ ಜೀವನದಲ್ಲಿ ತರಬೇತಿ ಸಿಕ್ಕಂತೆಯಾಯಿತು. ಇವರು ನಿಜವಾದ ಬೆದರಿಕೆಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನ ಅಲ್ಲಿಯೇ ಕಲಿತರು. ಅಲ್ಲದೆ 2018ರ ಜೂನ್ನಲ್ಲಿ ಮಹಾರಾಷ್ಟ್ರದ ಪುಣೆ ಪೊಲೀಸರು ಭೀಮಾ ಕೊರೆಂಗಾನ್ ಹಿಂಸಾಚಾರಕ್ಕೆ ಸಂಬಂಧಿಸಿದ ಒಂದು ತನಿಖೆ ಮಾಡ್ತಿದ್ದಾಗ ಕೆಲವು ಜನರನ್ನ ಬಂಧಿಸ್ತಾರೆ. ಅವರ ಮನೆಯಿಂದ ಒಂದು ಪತ್ರ ಸಿಗುತ್ತೆ. ಆ ಪತ್ರದಲ್ಲಿ ಪ್ರಧಾನಿ ಮೋದಿಯವರ ಮೇಲೆ ರಾಜೀವ್ ಗಾಂಧಿ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡಿರೋದಾಗಿ ಬರೆದಿರ್ತಾರೆ. ಆದರೆ ಪ್ರತಿ ಬಾರಿಯೂ ಭದ್ರತಾ ಏಜೆನ್ಸಿಗಳ ಸಮಯೋಜಿತ ಕಾರ್ಯಾಚರಣೆಯಿಂದ ಮತ್ತು ಮೋದಿಯವರ ಭದ್ರತೆಯ 6 ಲೇಯರ್ಗಳಿಂದಾಗಿ ಅವರು ಪಾರಾಗ್ತಾನೆ ಬಂದಿದ್ದಾರೆ. ಹಾಗಾದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದ ಆ ಅಂತಾರಾಷ್ಟ್ರೀಯ ಸಂಚಿನ ಕಥೆಯ ಹಿಂದಿನ ಸತ್ಯ ಎಷ್ಟು? ಅಮೆರಿಕ ನಿಜಕ್ಕೂ ಮೋದಿ ಹತ್ಯೆಗೆ ಕೈ ಹಾಕುತ್ತಾ? ಇದನ್ನು
ಮುಂದೆ ತಿಳಿಯೋಣ. ಈಗ 5ನೇ ಲೇಯರ್ ಬಗ್ಗೆ ಮಾತಾಡೋಣ. ಅದು ಮಾನವ ಭದ್ರತೆಗಿಂತ ಹೆಚ್ಚಾಗಿ ತಂತ್ರಜ್ಞಾನದ ಭದ್ರತೆ. ಅದು ಮೋದಿಯವರ ಕಾರ್, ಮೋದಿಯವರು ಬಳಸೋ ವಾಹನ ಮರ್ಸಿಡಿಸ್ ಮೇಬ್ಯಾಕ್ S650 ಗಾರ್ಡ್. ಇದು ಅತ್ಯಾಧುನಿಕ ತಂತ್ರಜ್ಞಾನದಿಂದ ತುಂಬಿರೋ ಒಂದು ಪ್ರೀಮಿಯಂ ಲೀಮೋ. ಇದರ ಕಿಟಕಿಗಳು AK-47ನ ಗುಂಡುಗಳನ್ನು ತಡೆಯುವಷ್ಟು ಶಕ್ತಿಶಾಲಿಯಾಗಿವೆ. ಹಾಗೆಯೇ ಈ ಕಾರ್ ಸರಿಸುಮಾರು 15 kg TNT ಸ್ಫೋಟಕದ ದಾಳಿಯನ್ನು ಕೂಡ ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಇನ್ನು ಮುಖ್ಯವಾಗಿ ರಾಸಾಯನಿಕ ಅನಿಲ ದಾಳಿ ನಡೆದರೆ ಕಾರ್ನ ಒಳಗೆ ಪ್ರಯಾಣಿಕರಿಗೆ ಶುದ್ಧ ಗಾಳಿಯನ್ನು ಪೂರೈಸೋ ವ್ಯವಸ್ಥೆ ಕೂಡ ಇದೆ. ಇದರ ಜೊತೆ ಟೈರ್ ಪಂಚರ್ ಆದರೂ ಕೂಡ ಅತಿ ವೇಗದಲ್ಲಿ ದೀರ್ಘ ಪ್ರಯಾಣ ಮಾಡೋಕೆ ಸಹಾಯ ಮಾಡೋ ರನ್ ಫ್ಲಾಟ್ ಟೈರ್ಗಳನ್ನು ಇದರಲ್ಲಿ ಬಳಸ್ತಾರೆ. ಇದೇ ಸಂದರ್ಭದಲ್ಲಿ ಬಂದ ರೋಚಕ ತಿರುವು ನಿಮಗೆ ಗೊತ್ತಾ? ಒಂದು ಬಲವಾದ ಕಾನ್ಸ್ಪಿರಸಿ ಥಿಯರಿ ಪ್ರಕಾರ 2025 ಆಗಸ್ಟ್ 31ರಂದು PM ಮೋದಿ ಅವರು ಚೀನಾದ SCO ಸಭೆಯಲ್ಲಿದ್ದಾಗ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ತಮ್ಮ ಕಾರ್ನಲ್ಲಿ ಮೋದಿಯವರನ್ನ ಕರೆದುಕೊಂಡು ಹೋಗ್ತಾರೆ. ಇಬ್ಬರು ವಿಶ್ವ ನಾಯಕರು 45 ನಿಮಿಷಗಳ ಕಾಲ ಒಂದೇ ಕಾರ್ನಲ್ಲಿ ಪ್ರಯಾಣಿಸಿದ್ದು ದೊಡ್ಡ ಕುತೂಹಲಕ್ಕೆ ಕಾರಣವಾಗಿತ್ತು. ಈ ಪ್ರಯಾಣದಲ್ಲೇ ಪುಟಿನ್ ಅಮೆರಿಕಾದ ಗುಪ್ತಚರ ಸಂಸ್ಥೆಗಳು ಭಾರತದಲ್ಲಿ ಅರಾಜಕತೆ ಸೃಷ್ಟಿಸೋಕೆ ಪ್ಲಾನ್ ಮಾಡ್ತಿವೆ ಅಂತ ಖಾಸಗಿಯಾಗಿ ಎಚ್ಚರಿಕೆ ಕೊಟ್ಟರಂತೆ. ಅಷ್ಟೇ ಅಲ್ಲದೆ ಬಾಂಗ್ಲಾದೇಶದಲ್ಲಿ ಬೀಡು ಬಿಟ್ಟಿದ್ದ ಅಮೆರಿಕಾದ ಸ್ಪೆಷಲ್ ಫೋರ್ಸ್ ಅಧಿಕಾರಿ ಟೆರೆನ್ಸ್ ಜಾಕ್ಸನ್ನ ಚಲನವಲನಗಳ ಬಗ್ಗೆ ತನಿಖೆ ಮಾಡುವಂತೆ ಕೂಡ ಸೂಚಿಸಿದ್ದರಂತೆ. ಇದು 4ನೇ ಲೇಯರ್ ಆದ ರಾ ಮತ್ತು IBಯ ಕೆಲಸದ ಮಹತ್ವವನ್ನ ಎತ್ತಿ ತೋರಿಸುತ್ತೆ. ಹಾಗಾದ್ರೆ ಈ 6 ಲೇಯರ್ಗಳು ಏನು ಮತ್ತು ಇವರು ಹೇಗೆ ಒಟ್ಟಾಗಿ ಕೆಲಸ ಮಾಡ್ತಾರೆ ಎನ್ನುವುದನ್ನ ಈಗ ನೋಡೋಣ. ಮೋದಿಯವರ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ರಕ್ಷಣಾ ಕವಚ ಅಂದ್ರೆ ಅದು SPG ಅಥವಾ ವಿಶೇಷ ಸಂರಕ್ಷಣಾ ಗುಂಪು. ಇವರು ಕೇವಲ ಪ್ರಧಾನಮಂತ್ರಿ ಮತ್ತು ಅವರ ಕುಟುಂಬದ ರಕ್ಷಣೆಗಾಗಿಯೇ ಸಿದ್ಧವಾದ ಎಲೈಟ್ ಪಡೆ. ಈ ಕಮಾಂಡೋಗಳ ತರಬೇತಿ ಪ್ರಪಂಚದಲ್ಲೇ ಅತ್ಯಂತ ಕಠಿಣವಾದ ತರಬೇತಿಗಳಲ್ಲಿ ಒಂದು ಅಂತ ಹೇಳಬಹುದು. ಕಪ್ಪು ಸೂಟ್, ಕಿವಿಯಲ್ಲಿ ಏರ್ಪೀಸ್, ಕೈಯಲ್ಲಿ ಅಲ್ಟ್ರಾ ಮಾಡರ್ನ್ ಗನ್ಗಳನ್ನು ಹಿಡಿದು ಯಾವಾಗಲೂ ಪ್ರಧಾನಿಯವರ ಹತ್ತಿರ 1 ರಿಂದ 2 ಮೀಟರ್ ದೂರದಲ್ಲಿ ಕಾಯೋದು ಇವರ ಕೆಲಸ. ಎಲ್ಲಿ ಹೋದರೂ ಮೋದಿಯವರ ಸುತ್ತ ಇರೋ ಆ ರಿಂಗ್ ಆಫ್ ಫಾರ್ಮೇಷನ್ SPGಯ ಟೆಕ್ನಿಕ್ ಆಗಿದೆ. SPGಯವರು ಯಾವಾಗಲೂ ಹತ್ತಿರದ ರಕ್ಷಣೆ ಕೊಟ್ಟರೆ 2ನೇ ಲೇಯರ್ನಲ್ಲಿ ಬರೋದು NSG ಅಂದರೆ ರಾಷ್ಟ್ರೀಯ ಭದ್ರತಾ ಗಾರ್ಡ್. ಇವರನ್ನ ನಾವು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗಳು ಅಂತಾನೂ ಕರಿತೀವಿ. ಇವರು ಕಪ್ಪು ಸಮವಸ್ತ್ರ ಮತ್ತು ಹೈಟೆಕ್ ಶಸ್ತ್ರಾಸ್ತ್ರಗಳನ್ನು ಬಳಸ್ತಾರೆ. ಇವರನ್ನ ಭಾರತೀಯ ಸೇನೆ ಅಥವಾ ಅರೆ ಸೇನಾ ಪಡೆಗಳಿಂದ ಆಯ್ಕೆ ಮಾಡ್ತಾರೆ. ಪ್ರಧಾನಿಯವರ ಸುತ್ತ ಇರುವ ಒಂದು ದೊಡ್ಡ ಪ್ರದೇಶವನ್ನ ಸುರಕ್ಷಿತವಾಗಿಡೋ ಜವಾಬ್ದಾರಿ ಇವರದ್ದು. ಅಂದರೆ ಗುಂಪಿನ ಮೇಲೆ ನಿಗಾ ಇಡೋದು, ಚಾವಣಿಗಳಿಂದ ಬರೋ ಬೆದರಿಕೆಗಳನ್ನ ನೋಡೋದು, ದೂರದಿಂದ ಬರೋ ಯಾವುದೇ ಅನುಮಾನಾಸ್ಪದ ಚಲನವಲನವನ್ನ ಪತ್ತೆ ಮಾಡೋದು. ಇವರ ಕೈಯಲ್ಲಿ ಸ್ನೈಪರ್ ರೈಫಲ್ಗಳು, ಅತ್ಯಾಧುನಿಕ ದೂರದರ್ಶಕಗಳು ಮತ್ತು ಡ್ರೋನ್ ಪತ್ತೆ ಮಾಡುವ ಸಿಸ್ಟಮ್ಗಳಿರುತ್ತೆ. ಮೊದಲ ಲೇಯರ್ ಹತ್ತಿರದ ಗುರಾಣಿ ಆದರೆ 2ನೇ ಲೇಯರ್ ಆದ NSG ದೂರದಿಂದ ಯಾವುದೇ ಶತ್ರುವನ್ನು ಹತ್ತಿರಕ್ಕೆ ಬರದಂತೆ ತಡೆಯೋ ಬೃಹತ್ ಕವಚ. ಮೋದಿಯವರ ಭದ್ರತೆಯ 3ನೇ ಲೇಯರ್ನ ಜವಾಬ್ದಾರಿ ರಾಜ್ಯ ಪೊಲೀಸ್ ಮತ್ತು ಸೇನಾ ಪಡೆಗಳದ್ದು. ಇವರ ಕೆಲಸ ದೊಡ್ಡದಿರುತ್ತೆ. ಮೋದಿಯವರು ಪ್ರಯಾಣಿಸೋ ಇಡೀ ಮಾರ್ಗವನ್ನ ಮುಂಚಿತವಾಗಿಯೇ ಸೀಲ್ ಮಾಡ್ತಾರೆ. ರಸ್ತೆಯ ಪ್ರತಿ ಮೂಲೆಯಲ್ಲೂ ಪೊಲೀಸರನ್ನ ನಿಲ್ಲಿಸ್ತಾರೆ. ದೊಡ್ಡ ಜನ ಸಮೂಹವನ್ನ ನಿಯಂತ್ರಿಸೋ ಕೆಲಸವನ್ನ ಈ ಸೇನಾ ಪಡೆಗಳು ನಿಭಾಯಿಸುತ್ತವೆ. ರಾಜ್ಯ ಪೊಲೀಸರು ಪ್ರತಿ CCTV ಕ್ಯಾಮೆರಾದ ಮೇಲೆ ನಿಗಾ ಇಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಆಕಾಶದಿಂದ ಯಾವುದೇ ಅಪಾಯ ಬರದಂತೆ ತಡೆಯಲು ವಿಶೇಷ ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಕೂಡ ಅಳವಡಿಸ್ತಾರೆ. ಅಂದರೆ ಪ್ರಧಾನಿ ವೇದಿಕೆಯ ಬಳಿ ಬರುವುದಕ್ಕೂ ಮುನ್ನವೇ ಇಡೀ ಪ್ರದೇಶವು 3-4 ಲೇಯರ್ಗಳ ಬಲವಾದ ಕೋಟೆಯಾಗಿ ಬದಲಾಗಿರುತ್ತೆ. ಇವರೇ ಅಂತಿಮ ಮಾನವ ಭದ್ರತಾ ನೆಲೆ. ಅಂತಿಮವಾಗಿ 6ನೇ ಲೇಯರ್ ಅಂದರೆ ಅದು ವಾಯು ಸಂಚಾರದ ಭದ್ರತೆ. ಮೋದಿಯವರು ದೇಶದೊಳಗೆ ಕಡಿಮೆ ದೂರದ ಪ್ರಯಾಣ ಮಾಡೋದ್ರಿಂದ ಅವರು ಭಾರತೀಯ ವಾಯುಸೇನೆಯ Mi-17 V5 ಹೆಲಿಕಾಪ್ಟರ್ ಬಳಸ್ತಾರೆ. ಇದು ಬುಲೆಟ್ ಪ್ರೂಫ್ ಮತ್ತು ಕ್ಷಿಪಣಿ ಎಚ್ಚರಿಕೆ ವ್ಯವಸ್ಥೆ ಹೊಂದಿದೆ. ಆದರೆ ಅವರು ವಿದೇಶಿ ಅಥವಾ ದೂರದ ಪ್ರಯಾಣ ಮಾಡಿದಾಗ ವಿಶೇಷವಾಗಿ ತಯಾರಿಸಿದ ಏರ್ ಇಂಡಿಯಾ 1 ಅಂತ ಕರೆಯಲ್ಪಡುವ ಬೋಯಿಂಗ್ 777-300ER ವಿಮಾನವನ್ನ ಬಳಸ್ತಾರೆ. ಈ ವಿಮಾನವನ್ನ ಅಮೆರಿಕದ ಅಧ್ಯಕ್ಷರ ಏರ್ ಫೋರ್ಸ್ 1 ಮಾದರಿಯಲ್ಲಿ ವಿನ್ಯಾಸ ಮಾಡಲಾಗಿದೆ. ಇದು
ಕ್ಷಿಪಣಿ ದಾಳಿಯನ್ನು ಆಕಾಶದಲ್ಲೇ ನಾಶ ಮಾಡಬಲ್ಲ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್ ಹೊಂದಿದೆ. ಇದರ ಜೊತೆಗೆ ಶತ್ರುಗಳ ರಾಡರ್ಗಳು ಮತ್ತು ಕ್ಷಿಪಣಿಗಳನ್ನು ಗೊಂದಲಗೊಳಿಸೋ ಸಿಗ್ನಲ್ ಜಾಮರ್ಗಳು ಸಹ ಇರುತ್ತೆ. ಅಂದರೆ ಮೋದಿಯವರ ವಿಮಾನವು ಒಂದು ಹಾರುವ ಕಮಾಂಡ್ ಸೆಂಟರ್ ಇದ್ದ ಹಾಗೆ. ಪ್ರತಿ ಬಾರಿ ಮೋದಿಯವರು ಹಾರಾಟ ನಡೆಸಿದಾಗಲೂ ಭಾರತೀಯ ವಾಯುಸೇನೆಯ ಫೈಟರ್ ಜೆಟ್ಗಳು ಅವರನ್ನು ರಕ್ಷಿಸ್ತಾನೇ ಇರುತ್ತವೆ. ಈ 6 ಲೇಯರ್ಗಳ ಅಭೇದ್ಯ ವ್ಯವಸ್ಥೆಯೇ ಅವರಿಗೆ ರಕ್ಷಾ ಕವಚವಾಗಿದೆ. ಪ್ರಧಾನಿ ಮೋದಿಯವರ ಈ ಭದ್ರತಾ ವ್ಯವಸ್ಥೆ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಹೆಚ್ಚು ಇಂಟ್ರೆಸ್ಟಿಂಗ್ ಟಾಪಿಕ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.